ಚಿಕ್ಕಬಳ್ಳಾಪುರದಲ್ಲಿ ಸರಣಿ ಅಪಘಾತ 7 ಜನರು ಸಾವನ್ನಪ್ಪಿದ್ದಾರೆ. ಆಟೋದಲ್ಲಿದ್ದಂತಹ 7 ಜನ ದುರ್ಮರಣವನ್ನ ಹೊಂದಿರುವಂತದ್ದು. 10ಕ್ಕೂ ಹೆಚ್ಚು ಜನಕ್ಕೆ ಗಾಯವಾಗಿದೆ. ಆಟೋಗೆ ಡಿಕ್ಕಿ ಹೊಡೆದಿದ್ದಂತಹ ಥಾರ್ ಡಿಕ್ಕಿ ಹೊಡೆದ ರಭಸಕ್ಕೆ ನುಜ್ಜುಗುಜ್ಜಾಗಿರುವಂತಹ ಆಟೋ ಕಂಪ್ಲೀಟ್ ಆಗಿ ಬಾಗೇಪಲ್ಲಿಯ ಸುಂಕಲಮ್ಮ ದೇಗುಲದ ಬಳಿ ಘನಘೋರ ದುರಂತ ನಡೆದು ಹೋಗಿದೆ. ಮೃತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಗಾಯಾಳುಗಳು ಬಾಗೇಪಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮುಗಿಲು ಮುಟ್ಟಿದಂತಹ ಮೃತರ ಕುಟುಂಬದ ಆಕ್ರಂದನ. ಚಿಕ್ಕಬಳ್ಳಾಪುರದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. 7 ಜನರು ಸಾವನ್ನಪ್ಪಿದ್ದಾರೆ. ಆಟೋದಲ್ಲಿದ್ದಂತಹ 7 ಜನರು ಕೂಡ ದುರ್ಮರಣವನ್ನ ಹೊಂದಿರುವಂತದ್ದು. 10ಕ್ಕೂ ಹೆಚ್ಚು ಜನಕ್ಕೆ ಗಾಯಗಳಾಗಿದೆ. ಆಟೋಗೆ ಡಿಕ್ಕಿ ಹೊಡೆದಂತಹ ಥಾರ್, ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿರುವಂತಹ ಆಟೋ. ಥಾರ್ ಡಿಕ್ಕಿ ಹೊಡೆದ ರಭಸಕ್ಕೆ ನುಜ್ಜುಗುಜ್ಜಾಗಿದೆ ಆಟೋ ಕಂಪ್ಲೀಟ್ ಆಗಿ. ಬಾಗೇಪಲ್ಲಿಯ ಸುಂಕಾಲಮ್ಮ ದೇಗುಲದ ಬಳಿ ಘನಘೋರ ದುರಂತ ನಡೆದು ಹೋಗಿದೆ. ಮೃತರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂತಹ ಸರಣಿ ಅಪಘಾತ. ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂತಹ ಸರಣಿ ಅಪಘಾತ. 7 ಜನ ದುರ್ಮರಣವನ್ನು ಹೊಂದಿರುವಂಥದ್ದು. 10ಕ್ಕೂ ಹೆಚ್ಚು ಜನಕ್ಕೆ ಗಾಯಗಳಾಗಿದೆ ಕೂಡ. ಬಾಗೇಪಲ್ಲಿಯಲ್ಲಿ ಆಟೋದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆಟೋಗೆ ಡಿಕ್ಕಿ ಹೊಡೆದಿದೆ. ಥಾರ್ ಬಂದ್ಬಿಟ್ಟು ಡಿಕ್ಕಿ ಹೊಡೆದಿರುವಂಥದ್ದು. ಥಾರ್ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಕಂಪ್ಲೀಟ್ ಆಗಿ ಆಟೋ ನುಜ್ಜುಗುಜ್ಜಾಗಿದೆ. ಬಾಗೇಪಲ್ಲಿಯ ಸುಂಕಲಮ್ಮ ದೇಗುಲದ ಬಳಿ ನಡೆದಿರುವಂತಹ ಘನಘೋರ ದುರಂತ. ಮೃತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಗಾಯಾಳುಗಳು ಬಾಗೇಪಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಮುಗಿಲು ಮುಟ್ಟಿದೆ ಮೃತರ ಕುಟುಂಬಸ್ಥರ ಆಕ್ರಂದನ. ಚಿಕ್ಕಬಳ್ಳಾಪುರದಲ್ಲಿ ಸರಣಿ ಅಪಘಾತ ಸಂಭವಿಸಿ 7 ಜನರು ಸಾವನ್ನಪ್ಪಿರುವಂಥದ್ದು. ಆಟೋದಲ್ಲಿದ್ದಂತಹ 7 ಜನ ದುರ್ಮರಣವನ್ನ ಹೊಂದಿದ್ದಾರೆ. 10ಕ್ಕೂ ಹೆಚ್ಚು ಜನಕ್ಕೆ ಗಾಯಗಳಾಗಿದೆ. ಆಟೋಗೆ ಡಿಕ್ಕಿ ಹೊಡೆದಂತಹ ಥಾರ್, ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಂತಹ ಆಟೋ. ಒಂದಷ್ಟು ಜನ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಥಾರ್ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಕಂಪ್ಲೀಟ್ ಆಗಿ ಆಟೋ ನುಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ. ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಸದ್ಯಕ್ಕೆ. ಬಾಗೇಪಲ್ಲಿಯ ಸುಂಕಲಮ್ಮ ದೇಗುಲದ ಬಳಿ ನಡೆದಿರುವಂತಹ ಘನಘೋರ ಘಟನೆ.